ಒಂದು ಪ್ರಿಡಿಕ್ಷನ್ ಮಾಡಿ. ಈಗ ಯಾಕೆ ಇವಾಗಿನ ಅವ್ರು ಬಂದ ಪ್ರಜಾಕೀಯ ಅದ್ರ ಬಗ್ಗೆ ಒಪಿನಿಯನ್ ನನಗದು ಗೊತ್ತೇ ಇಲ್ಲ. ನಾನೇ ಹೇಳಿದ್ದೆ ವಿಜಯ್ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ದೀನಿ. ಈ ವರ್ಷದಲ್ಲಿ ಅವ್ರು ಡೈವರ್ಸ್ ಕೂಡ ಆಗ್ಬೋದು. ಚಾಲೆಂಜಿಂಗ್ ಸ್ಟಾರ್ ಅವ್ರ ಬಗ್ಗೆ ಕೇಳೋಣ. 2027ವರೆಗೂ ಅವ್ರಿಗೆ ಬ್ಯಾಡ್ ಟೈಮ್ ಇದೆ. ಅಲ್ಲಿ 27 ಈಗ ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ ನಮ್ಮ ಋಷಿಕಾ ಗೋಲ್ಡ್ ಕಂಪನಿಯಲ್ಲಿ. ಕಾಲ್ 8722484848. ಇವಾಗ ಒಂದು ಪೊಲಿಟಿಕಲ್ ವಿಷಯ. ಈಗ ಬಿಡದಿ ಟೌನ್ಶಿಪ್ ಮಾಡಬೇಕು, ಪರ ವಿರೋಧ ಸುಮಾರು ಆಗ್ತಾ ಇದೆ. ಇನ್ನೊಂದ್ ಕಡೆ ರೈತರು ನಾನು ನೋಡಿಲ್ಲ ಸರ್, ದೇವರಣಗಳು ನೋಡಿಲ್ಲ. ಅಲ್ಲ, ನಾನು ಹೇಳ್ತೀನಿ, ಈಗ ಅಲ್ಲೆಲ್ಲ ಸಂಪಾಗ ಒಂದಷ್ಟು ಹಚ್ಚ ಹಸಿರು ಎಲ್ಲ ಚೆನ್ನಾಗಿ ಬೆಳೆದಿದೆ ಆಯ್ತಾ. ಅಲ್ಲಿ ರೈತರನ್ನೆಲ್ಲ ಅಲ್ಲೇ ಅದನ್ನೇ ನಂಬ್ಕೊಂಡ್ರೆ ಜಮೀನ್ಗಳನ್ನ. ಸರ್ ಇಲ್ಲೇನಾದ್ರು ಗೊತ್ತಾ, ನೀವು ಹೇಳ್ತಿದ್ರಲ್ವಾ ಸರ್ಕಾರ ಎದುರಾಕಿ ನಾವು ಮಾತಾಡಕ್ಕಾಗಲ್ಲ. ಅಲ್ಲ ನಿಮ್ಗೆ ಸರ್ಕಾರನ ಎದುರಾಕಿ ನಾವು ಮಾತಾಡಕ್ಕಾಗಲ್ಲ. ಅದೇ ರೀತಿಯಲ್ಲಿ ಜನಗಳು ಎದುರಾಕಿಂದು ಮಾತಾಡಕ್ಕಾಗಲ್ಲ. ಇದು ಅವ್ರವ್ರ ಜಮೀನು ಅಲ್ಲಿರುತ್ತೆ, ಸರ್ಕಾರಕ್ಕೆ ಸಂಬಂಧ ಇರುತ್ತೆ. ನನ್ನ ಜಮೀನು ಅಲ್ಲಿ ಬಿಡುದಿಲ್ಲ. ಏನ್ ಹೇಳಿ, ನಂದಾರು ಇದ್ರೆ ನಾನು ಕುಯ್ಯಾಡ್ಬೋದಾಯ್ತು ಹೋಗಿ. ನೀವು ಸೇಫ್ ಇವಾಗ. ನನ್ನ ಧರ್ಮನೇ ನಾನು. ಈಗ ಬೆಂಗಳೂರು ಹೆಂಗೆ ತುಂಬಾ ಬೆಳೀತಾ ಇದ್ರೆ ಚೆನ್ನಾಗಿರುತ್ತೆ ಮುಂದಿನ ದಿನಗಳಲ್ಲಿ, ಇಲ್ಲ ಹೆಂಗಿದ್ರೆ ಚೆನ್ನಾಗಿರುತ್ತೆ ಬೆಂಗಳೂರು? ಯಾಕಂದ್ರೆ ಈಗಾಗಲೇ ನೋಡಿ ಎಷ್ಟು ಟ್ರಾಫಿಕ್ ಇದೆ, ಬೇರೆ ಬೇರೆ ಊರುಗಳಿಂದ ಜನ ನನಗೊಂದು ಕಾರ್ ಬೇಕು ಅಂತ ಕಾರಲ್ಲೇ ಓಡಾಡೋರು ಜಾಸ್ತಿ ಆಗ್ತಾ ಇರೋದ್ರಿಂದ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಸರ್ ಬೆಂಗಳೂರು ಇದೆಲ್ಲ ಸರ್, ಬ್ಯಾಂಕು, ಸಬ್ ರಿಜಿಸ್ಟರ್ ಆಫೀಸು ಇವೆಲ್ಲ 24 hours ಓಪನ್ ಮಾಡ್ಬೋದು. ಏನ್ ಹೇಳಿ ಅದರಿಂದ ಯಾವುದು ಜಗತ್ತಿನಲ್ಲಿ ಕಷ್ಟ ಬರಬಾರ್ದು, ಕ್ಯೂವಲ್ಲಿ ನಿಂತ್ಕೋಬಾರ್ದು. ಗೌರ್ಮೆಂಟ್ಗೆ ಕೆಲಸದವ್ರಿಲ್ಲ ಅಂತ ಒದ್ದಾಡ್ತಾರೆ. ಡೇ ನೈಟ್ ಡ್ಯೂಟಿ ಮಾಡಲಿ ಬಿಡಿ ಗೌರ್ಮೆಂಟ್. ಇವತ್ತು ರಾತ್ರಿ ಅವ್ರು 10 ಗಂಟೆವರೆಗೆ ಆಫೀಸ್ ಕೆಲಸ ಮಾಡ್ತಾರೆ. ಗೌರ್ಮೆಂಟ್ ಕೆಲಸ ಮಾಡೋಕ್ಕೆ ಒಂದಿವಸ ರಜಾಕ್ಕೆ ಹೋಗ್ಬಾರ್ದು. ರಾತ್ರಿ ಹೊತ್ತು ಸಂಜೆ ಹೊತ್ತು ಹೋಗಲಿ, 10 ಜನ ಕೆಲಸ ಮಾಡೋದು 4 ಜನ ಮಾಡಲಿ. 24 hours ಗೌರ್ಮೆಂಟ್ ಕೆಲಸನ ಆಕ್ಟಿವೇಟ್ ಮಾಡಬೇಕು. ಗೌರ್ಮೆಂಟ್ಗೆ ಆದಾಯನ ಬರುತ್ತೆ. ಭಾಳ ಇಂಪ್ರೆಷನ್. ಇದನ್ನು ಅವರು ಫಸ್ಟ್ ಮಾಡಬೇಕು. ಇದೊಂದು ಕಾನ್ಸೆಪ್ಟ್ ತರಬೇಕು. ಅದು ತುಂಬ ಒಳ್ಳೆಯದು. ಎಲ್ಲರಿಗೂ ಕಾರ್ಗೆ ಇನ್ಸೂರೆನ್ಸ್ ಇದ್ದಂಗೆ ಕಾರ್ ಡ್ರೈವರ್ಗಳಿಗೂ ಇನ್ಸೂರೆನ್ಸ್ ಇಲ್ಲದೆ ಗಾಡಿ ಓಡಿಸ್ಬಾರ್ದು. ಏನು ಹೇಳಿ, ಇನ್ಸೂರೆನ್ಸ್ ಇಲ್ಲದೆ ಯಾವ ಗಾಡಿನ ಮುಟ್ಟಂಗಿಲ್ಲ. 2 ವೀಲರ್ ಆಗಲಿ, ಕಾರ್ ಆಗಲಿ, ಬೈಕ್ ಆಗಲಿ. ನಿಮ್ಮ ಹೆಲ್ತ್ ಇನ್ಸೂರೆನ್ಸು, ಡೆತ್ ಇನ್ಸೂರೆನ್ಸ್ 2 ಮಾಡಿಸ್ಕೊಳ್ಳಿ. ಸತ್ತವರು ನಮ್ಮನ್ನು ಗೌರ್ಮೆಂಟ್ ಕೇಳಬೇಡಿ, ಫಸ್ಟ್ ನೀನು ಮಾಡಿಸ್ಬಾರ್ದು. ಹೆಲ್ತ್ ಇನ್ಸೂರೆನ್ಸ್ ಫಸ್ಟ್ ಮಾಡಿಸೋಣ. ಆಕ್ಸಿಡೆಂಟ್ ಆಯ್ತಾ, ಹೋಯ್ತು ನೀನು ಕಾರ್ಡ್ ಕೊಡ್ತೀವಿ, ಮಂಕೈತೆ, ಮೂಳೆ ಮುರ್ಕೈತೆ, ಕಾಲು ಮುರ್ಕೈತೆ, ಕಣ್ಣು ಕಳ್ಕೈತೆ, ಹೃದಯ ಕಳ್ಕೈತೆ, ಇಮ್ಮಿಡಿಯೇಟ್ಲಿ ಅವ್ನು ಆಗ್ತಾನೆ. ಅದು ಮ್ಯಾಂಡೇಟರಿ ಆಗಿದೆ, ಮಾಡಲೇಬೇಕು. ಇಲ್ಲ ಯಾರು ಗಾಡಿ ಮುಟ್ಟಕ್ಕೆ ಕೊಡಬಾರ್ದು. ಕಾರ್ಗೆ ಇನ್ಸೂರೆನ್ಸ್ ಅಲ್ಲ, ಬಾಡಿಗೂ ಇನ್ಸೂರೆನ್ಸ್ ಇದ್ರೆ ಗಾಡಿ ಮುಟ್ಟೋದು. ಬೇಕಾದ್ರೆ 15 ವರ್ಷಕ್ಕೆ DL ಕೊಡಿ, ನಿಮ್ಗೆ ಏನು ಬೇಕಲ್ಲ. 15 ವರ್ಷಕ್ಕೆ ಸೂರ್ಯವಂಶಿ ಕ್ರಿಕೆಟ್ ಆಡ್ತಾ ಅಂತಾನೆ 15 ವರ್ಷಕ್ಕೂ ಕೊಡಿ, ನಿಮ್ಗೆ ಬೇಡ ಅಂದರು. ಇದನ್ನ ಕಾನ್ಸೆಪ್ಟ್ ತರಬೇಕು ಸರ್ಕಾರಗಳು. ನನ್ನ ಪ್ರಕಾರ 5 ವರ್ಷಕ್ಕೊಂದ್ಸರಿ ಎಲೆಕ್ಷನ್ ನಡೀಬಾರ್ದು. ವೇಸ್ಟ್ 5 ವರ್ಷಕ್ಕೊಂದ್ಸರಿ ಎಲೆಕ್ಷನ್ ನಡೆಯೋದು. ಗೆದ್ದುಬಿಟ್ರೆ ಅವ್ರು ಏನು ಇರೋ ಬರೋ ಕಂಪ್ನಿನೆಲ್ಲ ಅವರೇ ಮಾಡ್ಕೊಂಡ್ಬಿಡ್ತಾರೆ. ಇವತ್ತು ಸರ್ಕಾರದಲ್ಲಿ ಎಲ್ಲ 4 ಲಿಂಕ್ ಇದೆ, ರಿಲೇಷನ್ಶಿಪ್ ಇದೆ. 2 ವರ್ಷಕ್ಕೊಂದ್ಸರಿ ಎಲೆಕ್ಷನ್ ನಡೀಬೇಕು. 2 ವರ್ಷಕ್ಕೆ ಹೊಸ ಸಿಎಂ ಅವಾಗ ಪಾಸ್ಟ್ ಇರುತ್ತೆ ಜನರೇಷನ್, ಕಿತ್ತಾಟ ಇರಲ್ಲ. ರಿಪೀಟ್ ಆದ್ರೆ ಆದ್ರೂ ಆಗ್ಲಿ ಬಿಡಿ ಸರ್. ಅದ್ರೊಳಗಡೆ 2 ವರ್ಷಕ್ಕೆ ದುಡ್ಡು ಅನ್ನೋದು ಖರ್ಚು ಮಾಡೋದು ಕಮ್ಮಿ ಆಗುತ್ತೆ. ಎಲ್ಲಿಂದ ತರೋಣ ಅಂತಾರೆ ಜನ. ಓಟ್ ಕರೆಕ್ಟ್ ಐತೆ. 3 ವರ್ಷಕ್ಕೊಂದ್ಸರಿ ಏನಿಲ್ಲ, ಏನ್ ಖರ್ಚು ಬರ್ ಸರ್. ಅದು ಒಂದು ಗೌರ್ಮೆಂಟ್ ರಜಾ ಕೊಡುತ್ತೆ, ಓಟ್ ಕೊಡ್ತಾರೆ, ಹಾಕ್ತಾರೆ. ಅದೇ ದಿನ ಏನು ಖರ್ಚು ಕೊಡ್ಬೇಕಲ್ಲ, ದುಡ್ಡು ಕೊಡ್ಬೇಕು, ಅದು ನೋಡಿ ಸರ್, ಅದನ್ನ ಕಮ್ಮಿ ಆಗುತ್ತೆ. 3 ವರ್ಷಕ್ಕೊಂದ್ಸರಿ MP ಎಲೆಕ್ಷನ್ ಬರ್ಬೇಕು ಸರ್. ಯಾರ ಮಕ್ಳು ಅಂದ್ರೆ MLAಗಳು MPಗಳು ಆಗ್ಬಾರ್ದ್ವಾ? 5-5 ವರ್ಷ 10 ವರ್ಷ ಅವರೇ ಆಳ್ಬಿಟ್ರೆ ಏನ್ ಬರ್ಕೊಟ್ಟಂಗ ಸರ್. 2 ವರ್ಷಕ್ಕೆ ಬಂದ್ರೆ ಜನಕ್ಕೆ ಚೇಂಜಸ್ ಗೊತ್ತಾಗುತ್ತೆ ಸರ್. ಸರ್ ಒಬ್ಬನ ಲೈಫಲ್ಲಿ 1 ವರ್ಷಕ್ಕೆ ಎಕ್ಸಾಮ್ ಬರೀತಾರಲ್ವಾ, 2 ವರ್ಷ ಅಮ್ಮಮ್ಮ ಅಂದ್ರೆ 2 ವರ್ಷಕ್ಕೊಂದ್ಸರಿ ಎಲೆಕ್ಷನ್. ನೀವೇ ಸಮ್ಮಿಶ್ರ ಸರ್ಕಾರ ಮಾಡ್ಕೊತಾ ಇದ್ರಲ್ಲ, ನಾವೇನು ಹೇಳ್ತಾರ ಸರ್. ಇವಾಗ ನಡೀತಾ ಇರೋದು 2 ವರ್ಷಕ್ಕೆ ಇಲ್ಲ 2 ವರ್ಷಕ್ಕೊಂದ್ಸರಿ ಎಲೆಕ್ಷನ್, ಇಲ್ಲ 3 ವರ್ಷಕ್ಕೊಂದ್ಸರಿ 3 ವರ್ಷಕ್ಕೆ MP ಎಲೆಕ್ಷನ್ ಬರಬೇಕು. ಫಾಸ್ಟಾಗಿ ಬರಬೇಕು, ಜನಕ್ಕೆ ಚೇಂಜಸ್ ಸರ್. ಅವತ್ತು 5 ವರ್ಷಕ್ಕೆ ಕರೆಕ್ಟು. ಅವತ್ತು ಒಬ್ರಿಗೆ ಮುಟ್ಟಕ್ಕಾಗ್ತಾ ಇರಲ್ಲ, ಒಬ್ರಿಗೆ ಹೇಳಕ್ಕಾಗ್ತಾ ಇರಲ್ಲ, ಓಡಾಡಕ್ಕಾಗ್ತಾ ಇರಲ್ಲ, ಕಷ್ಟ ಆಗ್ತಾ ಇತ್ತು. ಇವತ್ತಿನ ಕಂಪ್ಯೂಟರ್ ಟೆಕ್ನಿಕ್ ಇವನ್ನಲ್ಲ, ಅವತ್ತು ನಡೆಯೋದು. ಇವತ್ತು ಪಾಸ್ ಇದೆ ಸರ್, ಎಲ್ಲದರಲ್ಲೂ ಪಾಸ್ ಇದ್ದಾರೆ. ಇವತ್ತು ಓಟ್ ಹಾಕಿದ ತಕ್ಷಣ ಸರ್ ಅಲ್ಲೇ ಕಂಪ್ಯೂಟರ್ ಲೆಕ್ಕ ಹಾಕುತ್ತೆ. ನೀನು ಮಕ್ಕ ಕೊಟ್ರೆ ಕೈ ಒತ್ತಿದ ತಕ್ಷಣ ಸಿಂಗರ್ ಪ್ರಿಂಟಲ್ಲಿ ಯಾವ ಪಕ್ಷಕ್ಕೆ ಓಟ್ ಹಾಕ್ತಾ ಅಲ್ಲೇ ಎಣ್ಕೆಗೆ ಆಚೆ ಬರುತ್ತೆ. ಹಂಗಿದೆ. ಈ ನಿಮ್ಮ ಪ್ರಿಡಿಕ್ಷನ್ ಪ್ರಕಾರ ನೆಕ್ಸ್ಟ್ ಸಮ್ಮಿಶ್ರ ಸರ್ಕಾರನ ನನ್ನ ಪ್ರಕಾರ 2 ವರ್ಷಕ್ಕೆ ನನ್ನ ಪ್ರಕಾರ DK ಶಿವಕುಮಾರ್ ಒಳ್ಳೆ ಸರ್ಕಾರ. DK ಶಿವಕುಮಾರ್ ಅವರು ತುಂಬ ತಲೆಗಾರರು. ಅವ್ರು ಚೆನ್ನಾಗಿ ಆಳ್ಬೇಕು, ಜನ ಒಳ್ಳೇದು ಮಾಡಬೇಕು, ಒಳ್ಳೇದು ಮಾಡ್ತಾರೆ ಅವ್ರು. ನೆಕ್ಸ್ಟ್ ಅವರೇ ಬರ್ತಾರ? ನನ್ಗದಿನ್ನು ನೆಕ್ಸ್ಟ್ ಇದೆ, ನೆಕ್ಸ್ಟ್ ಪ್ರೋಗ್ರಾಮ್ ಮಾಡೋದು. ನೀವು ಅಡ ಇಟ್ಟಿರೋ ಚಿನ್ನನ ಬಿಡಿಸೋದಕ್ಕೆ ಹಣ ಬೇಕಾ? ಕಾಲ್ 8722484848. ಒಂದು ಪ್ರಿಡಿಕ್ಷನ್ ಮಾಡಿ. ಈಗ ಯಾಕೆ ಇವಾಗಿನ ಅವ್ರು ಬಂದ ಪ್ರಜಾಕೀಯ ಅದ್ರ ಬಗ್ಗೆ ಒಪಿನಿಯನ್ ನನಗದು ಗೊತ್ತೇ ಇಲ್ಲ. ವಿಜಯ್ ಗೆದ್ದಿದ್ರಲ್ಲ, ಅಲ್ಲಿ ಗೆದ್ಮೇಲೆ ಇಲ್ಲಿ ಸ್ವಲ್ಪ ಆಕ್ಟಿವೇಟ್ ಆಗಿದ್ದಾರೆ. ನಮಗೂ ಯಾವ್ದಾರ ಒಂದು ಸ್ಟಾರ್ CM ಆಗ್ಲಿ ಅಂತ. ನಾನು ವಿಜಯ್ ನಾನೇ ಹೇಳಿದ್ದೆ, ವಿಜಯ್ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ದೀನಿ.
ಫ್ಯೂಚರ್ ಅಲ್ಲಿ. ಹ್ಮ್. ಆದ್ರೆ ಅವರು ಸಿಎಂ ಆಗಿದ್ದಾಗಲೇ ಹೋಗ್ತಾರ. ಹೌದು, ಪಕ್ಕ. ಪ್ರೈಮ್ ಮಿನಿಸ್ಟರ್ ಆಗೋ ಯೋಗನೂ ಇದೆ ಅವ್ರಿಗೆ. ಓ. ಅದನ್ನು ಪ್ರಿಡಿಕ್ಷನ್ ಮಾಡಿದ್ದೀನಿ. ಹ್ಮ್. ಈ ವರ್ಷದಲ್ಲಿ ಅವ್ರು ಡೈವರ್ಸ್ ಕೂಡ ಆಗ್ಬೋದು. ಚಾನ್ಸಸ್ ಇದೆಯಾ? ಇದೆ. ಈಗ ದೇವರಿಗೆ ಏನೋ ಖಡ್ಗ ಎಲ್ಲ ಕೊಟ್ರಂತಲ್ಲ, ಅನ್ನಪೂರ್ಣೇಶ್ವರಿ ದೇವರಿಗೆ. ಒಳ್ಳೇದು, ದೇವ್ರ ಮೇಲೆ ಪ್ರೀತಿ ಇರೋದು ಒಳ್ಳೇದಲ್ವಾ? ತುಂಬಾ ಒಳ್ಳೇದು. ಸರಿ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವ್ರ ಬಗ್ಗೆ ಕೇಳೋಣ. ಏನೇ ಅರ್ಜಿಗಳು ಹಾಕ್ತಾ ಇದ್ರು ರಿಜೆಕ್ಟ್ ಆಗ್ತಾ ಇದೆ, ಸೊ ಏನಾಗ್ಬೋದು? ಬರ್ತಾರಾ? ಕಾಯ್ತಾ ಇದಾರೆ ನಮ್ಮ ಫ್ಯಾನ್ಸ್ಗಳೆಲ್ಲ. ಸರ್, ಅವ್ರ ಟೈಮ್, ಅವ್ರ ಜಾತಕನ ನೋಡಿದ್ನಲ್ವಾ? ಜಾತಕನ ನೋಡಿದ್ದೀನಿ, ಅವ್ರ ಹತ್ರ ಮಾತಾಡಿರೋ ಜಾತಕ ಇರೋದ್ರಿಂದ 2027ವರೆಗೂ ಅವ್ರಿಗೆ ಬ್ಯಾಡ್ ಟೈಮ್ ಇದೆ. ಅಲ್ಲಿಂದ 27. ಓಕೆ. ಅಲ್ಲಿಂದ ಆಚೆ ಗುಡ್ ಟೈಮ್ ಇದೆ. ಅಂದ್ರೆ 28ರಿಂದ ಗುಡ್ ಟೈಮ್. ಗುಡ್ ಟೈಮ್ ಇದೆ. ಓಕೆ. ಮತ್ತಿನ್ನ 2 ವರ್ಷ ಈಗ ನಾವು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. 1 ವರ್ಷ ಅಂತೂ ಇಲ್ಲ ಕೇಳ್ಬಾರ. ಓಕೆ. 2027 ಅಂದ್ರೆ 26 ಆಯ್ತಲ್ವಾ? 26, ಅರ್ಧ ವರ್ಷದಲ್ಲಿ ಇದೀವಿ ಅಷ್ಟೇ. 2027 ಬರ್ಬೇಕು ಅವ್ರಿಗೆ. 27 ಬಂದು 27 ಎಂಡಿಂಗಾ? ಬಿಡುಗಡೆ ಯಾವಾಗ ಆಗ್ಬೇಕಾಗುತ್ತೆ ಗೊತ್ತಿಲ್ಲ. 27 ಬಳಿಂದ ಅವ್ರು ಆರಾಮಾಗಿ ಆಚೆ ಇರ್ತಾರೆ. ಬೇರೆ ಆಗೋದು ಬರೋದು ಅದು ಪರ್ಸನಲ್. 27 ಮೇಲೆ ಅವ್ರ ಟೈಮ್ ತುಂಬಾ ಚೆನ್ನಾಗಿದೆ. ಇವಾಗ ಗುರು ಭಕ್ತಿ ನಡೀತೈತೆ ಅವ್ರ ಲಗ್ನಕ್ಕೆ, ವೃಷಭ ಲಗ್ನಕ್ಕೆ. ಗುರು ಒಳ್ಳೆಯವನಲ್ಲ, ನಂದು ಅವ್ರದ್ದು ವೃಷಭ ಲಗ್ನನೇ. ನನಗೂ ಗುರುದಶೆ ನಡಿಬೇಕಾದ್ರೆ ನಾನು ಊರು ಬಿಟ್ಟು ಬಂದಿದ್ದು. ನಾನು ನಮ್ಮ ಅಪ್ಪ ಅಮ್ಮ ಬಿಟ್ಟು ಆಚೆ ಬಂದೆ. ಅವರು ಎಲ್ಲರನ್ನೂ ಬಿಟ್ಟು ಒಳಗಡೆ ಹೋಗಿದ್ದಾರೆ. 2 ಹಳಿಯೆಲ್ಲ ಮಗಳಗಡ ಅನ್ನೋ ಥರ. 2027 ನನಗೆ ಗುರುದಶೆ ಮುಗ್ದಿತ್ತೆ, ಅವ್ರಿಗೆ ಗುರುದಶೆ ನಡೀತಾ ಇದೆ. ಅವ್ರು ಶನಿ ದಶೆ ಆಕ್ಟಿವೇಟ್ ಆಗಿದ ತಕ್ಷಣ ಒಳ್ಳೇದು. ಅವ್ರಿಗೂ ಶನಿ 3ನೇ ಮಲಿದ್ದಾರೆ. ನಾನು 1977, ಅವರು 1977 ಅಷ್ಟೇ. ಒಂದೇ ಏಜು. ಇಯರ್ ಮಾತ್ರ ಚೇಂಜ್. ನಾನು 7ನೇ ತಿಂಗಳು, ಅವ್ರು 2ನೇ ತಿಂಗಳೇನೋ. ನೀವು 7ನೇ ತಿಂಗಳ? ಈಗ 7 ಅನ್ನೋ ನಂಬರ್ ಹೇಗೆ ಗುರುಜಿ? ಜಗತ್ತಲ್ಲಿ ದೇವ್ರ ನಂಬರು 25. ಅದು ದೇವ್ರ ನಂಬರ್. 7 is powerful. 25 ಏಸು ಹುಟ್ಟಿರೋದು. ಒಳ್ಳೆ ಏಸು ಹಬ್ಬ ಮಾಡ್ತಾರೆ. ಈಗ ಡಿಸೆಂಬರ್ 25 ಆ ಟೈಮಲ್ಲಿ ಹುಟ್ಟಿರೋರಿಗೆ ಹೆಂಗಿದೆ ಲೈಫ್? ಸರ್, 7 ಅನ್ನೋ ನಂಬರ್ ತುಂಬ ಲಕ್ಕಿ ನಂಬರ್. ಮುಂದಿನ ವರ್ಷ ಈ ಥರ ಆಗ್ತದೆ. ಮುಂದಿನ ವರ್ಷನಾ? ಯಾಕೆ ಹೇಳಿದೆ ಹೇಳಿ? ಯಾಕೆ? ಡಿಸೆಂಬರ್ 25 ನಂದು ಬರ್ಡೇ. ಗೊತ್ತಾಗುತ್ತೆ ಸರ್. ಅದಕ್ಕೆ ಹಿಂಗಿದೆ ಅಂತ ಕೇಳಿ. ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ. ಶೋರಾ? ನೀವು ಬಿಗ್ ಬಾಸ್ ಹೋಗಿ ಆಸೆ ಇದೆಯಾ? ಅಲ್ಲ, ನಿಮಗೆ ನಾನು ನಾರ್ಮಲ್ ಆಗಿ ಕೇಳಿದೆ. ನೀವು ಹೇಳಿದೆ, ನಾನು ನಾರ್ಮಲ್ ಆಗಿ ಕೇಳಿದೆ. ಆಸೆ ಇದೆಯಾ? ಲೆಫ್ಟಲ್ಲಿ ಹೋಗಿದ್ದೆ. ಎಷ್ಟು ಗಂಟೆ? ಇಲ್ಲ 8:30. ಲೆಫ್ಟಲ್ಲಿ ಹೋಗಿ ಸ್ಟ್ರೈಟ್ ಹೋಗೋಣ. ಹಿಂಗೆ ಹೋಗಿ ನನ್ನ ಮಾತು ಕೇಳಿ. ಓಕೆ. ಹಾಗಾಗಿ ಹೇಳಿದ್ದೆ, ನೀವು ಏನು ಹೇಳ್ತೀರಾ ಅದನ್ನ ಹೇಳಿ. ಡಿಸೆಂಬರ್ 25 ಚೆನ್ನಾಗಿದೆ ಸರ್. ಪಕ್ಕನಾ? ಪಕ್ಕ. ಮುಂದಿನ ವರ್ಷದಿಂದ? ಈ ವರ್ಷ ಏನಿಲ್ವಾ? ಈ ವರ್ಷ 50-50. ಈ ವರ್ಷ 7 ಫೇಲ್ಯೂರ್ ಆಗುತ್ತೆ ಅಂತ ಹೇಳಿದ್ದೆ. ಹಾಗಾಗಿ ದರ್ಶನ್ ಅವ್ರು 7, ಕಮಲ್ ಹಾಸನ್ 7. ನಾನು ಮದುವೆ ಹಂಗಿದ್ರೆ ಯಾವಾಗ ಆಗಿದ್ರೆ? ಈ ವರ್ಷ ಬೇಡ? ಮದುವೆ ಇನ್ನೊಂದು 2 ವರ್ಷ ಬೇಡ, ಸುಮ್ಮನೆ ಇರಲಿ. ವಯಸ್ಸಾಯ್ತಲ್ಲ. ವಯಸ್ಸಿಗಾದ್ರೆ ವಯಸ್ಸದಲ್ಲಿ ಸಂಸಾರ ಮಾಡಲ್ವಾ? ನೆಕ್ಸ್ಟ್ ಆಗೋಣ ಅಂತನಾ? ಹಾಗೆ ಆದರೆ ಮುಂದಿನ ವರ್ಷ ಚೆನ್ನಾಗಿದೆ ನನಗೆ. ತುಂಬ ಚೆನ್ನಾಗಿದೆ. ತುಂಬ ಬ್ಯೂಟಿಫುಲ್. 25 ಅನ್ನೋದು. ಈಗ ನಿಮಗೆ ಒಂದಷ್ಟು ರ್ಯಾಪಿಡ್ ಫೈರ್ ಕ್ವಶನ್ಗಳಿದೆ ನೋಡಿ. ಎಷ್ಟು ಫಾಲೋವರ್ಸ್ ಇದೆ ನೋಡಿ. ಎಷ್ಟು ನೋಡಿ? 23 ಮಿಲಿಯನ್ ವ್ಯೂಸ್. ನನಗೆ ಎಷ್ಟೇ? 4.2 ಮಿಲಿಯನ್ ರೀಚ್ ಆಗಿರೋದು. ಇದು ಈ ಕಡೆದು 23.8 ಮಿಲಿಯನ್. ತೋರಿಸಿ ನಮ್ಮ ಕ್ಯಾಮ್ರಾಗೆ. ಸುಮ್ಮನೆ ಹೇಳ್ತಾ ಇಲ್ಲ ನಾವು. ಇಲ್ಲಿ ನೋಡಿ, ನಂದು ಶಾಕ್ ಆಗಬೇಡಿ ಅಲ್ವಾ? ಏನು ಸರ್? ಹೌದಾ? ಗುರುಗಳ ಸೋಷಿಯಲ್ ಮೀಡಿಯಾದಲ್ಲಿ ಜೀವನ ಕಟ್ಕೋಬೋದಾ? ನಂಗೆ ಗೊತ್ತಿಲ್ಲ ಸರ್, ನಾನು ಅದರಿಂದ ಅಲ್ಲ, ಇವಾಗಿನ ಜನರಲ್ ಟಾಪಿಕ್ ಹೇಳ್ತಿದ್ದೀನಿ ನಿಮಗೆ. ಈಗ ಜನ ಎಲ್ಲ ಚಿಕ್ಕ ನಿಮಗೆ ಗೊತ್ತಾ, ಸ್ಟೂಡೆಂಟ್ಸ್ಗಳೇ ಹೈಸ್ಕೂಲಲ್ಲಿ ಇರೋರೆಲ್ಲ ಮೊಬೈಲ್ ಹಿಡ್ಕೊಂಡ್ಬಿಟ್ಟು ಡೈಲಿ ವ್ಲಾಗ್ಸ್ ಮಾಡ್ತಾರೆ. ಗೌರ್ಮೆಂಟ್ 15 ವರ್ಷ ಮಾಡ್ಬಿಡಿ ಅಂತ ಹೇಳಿದ್ರಲ್ಲ. ಅವ್ರು ಹಿಡ್ಕೊಂಡು ಮಾಡ್ತಾರೆ. ಕೊಡಬೇಡಿ ಅಂತ ಹೇಳಿರೋದು. ವ್ಲಾಗ್ಸ್ ಬಗ್ಗೆ ಏನಿಲ್ಲ, ಚಿಕ್ಕ ಹುಡುಗರೆ ವ್ಲಾಗ್ಸ್ಗಳು ಮಾಡ್ಕೊಂಡು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಫಾರಿನ್ ಅಲ್ಲೆಲ್ಲ LKG ಮಕ್ಕಳೆಲ್ಲ ಲಕ್ಷ ದುಡಿತಾರೆ. ಇನ್ಸ್ಟಾಗ್ರಾಮ್ ಇಂದ ಬಿಗ್ನೆಸ್ ಬಳಸ್ಕೋಬಹುದು. ನನಗೆ ಬೇರೆ ಗಮನ ಇಲ್ಲ, ನಂಗೆ ಅದ್ರ ಬಗ್ಗೆ ಕಾನ್ಸೆಪ್ಟ್ ಇಲ್ಲ. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.